ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ನಾನು ನಡಿನಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ಬಂದಿದ್ದೀನಿ ಸಂಕಷ್ಟಹಾರ ಗಣಪತಿ ಯಾವತ್ತು ಯಾವ ದಿನ ಬಂದಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಈ ಈ ತಿಂಗಳು ಬಂದಿರೋದು ದ್ವಿಜಪ್ರಿಯ ಸಂಕಷ್ಟಹಾರ ಗಣಪತಿ ಅಂತ ಹೇಳಲಾಗುತ್ತೆ. ಇದು ಮಾಘ ಮಾಸದಲ್ಲಿ ಬರುವಂತಹ ಸಂಕಷ್ಟಹಾರ ಚತುರ್ಥಿ. ಇದು ಯಾವತ್ತು ಬಂದಿದೆ, ತಿಥಿ, ನಕ್ಷತ್ರ, ಆಮೇಲೆ ಚಂದ್ರೋದಯ ಆಗೋದು ಯಾವಾಗ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸಂಕಷ್ಟಹಾರ ಬಂದಿರೋದು 5/2/2026 ಅಂದರೆ ಫೆಬ್ರವರಿ 5ನೇ ತಾರೀಕು ಗುರುವಾರ ಬಂದಿದೆ. ತಿಥಿ ಯಾವಾಗ ಶುರು ಆಗುತ್ತೆ ಅಂತಂದರೆ 12:09 ಶುರುವಾಗುತ್ತೆ. ಅಂದರೆ ಗುರುವಾರ ಬೆಳಗಿನ ಜಾವ ಸ್ಟಾರ್ಟ್ ಆಗುತ್ತೆ. ಅದು ಮುಕ್ತಾಯವಾಗುವುದು 6ನೇ ತಾರೀಕು 12:22 ಅಂತ್ಯವಾಗುತ್ತೆ. ನಮಗೆ ಹೆಚ್ಚಿನ ಸಮಯ ಗುರುವಾರನೇ ಸಿಕ್ಕಿರೋದ್ರಿಂದ ನಾನು ಪ್ರತಿ ಸತಿ ಪೂಜೆ ಇದರಲ್ಲಿ ಹೇಳ್ತಾ ಹೋಗ್ತೀನಲ್ಲ, ನಮ್ಮ ಚಂದ್ರೋದಯ ಯಾವಾಗ ಆಗುತ್ತೆ ಆ ದಿನವೇ ನಾವು ಪೂಜೆ ಆಗಲಿ, ವ್ರತ ಆಗಲಿ, ಹಬ್ಬ ಆಗಲಿ ನಾವು ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ನಮಗೆ ಗುರುವಾರನೇ ಸಂಪೂರ್ಣವಾಗಿ ನಮಗೆ ಗುರುವಾರ ಸಂಕಷ್ಟಿ ವ್ರತ ಸಿಕ್ಕಿರೋದ್ರಿಂದ ಗುರುವಾರನೇ ನಾವು ಆಚರಣೆ ಮಾಡಬೇಕಾಗುತ್ತೆ. ಅದು ಬೆಳಗಿನ ಜಾವ 12:09 ಶುರುವಾಗಿರೋದ್ರಿಂದ ಅವತ್ತೇ ನಾವು ಸಂಕಷ್ಟಹಾರ ಚತುರ್ಥಿಯನ್ನು ಆಚರಣೆ ಮಾಡಬೇಕಾಗುತ್ತೆ. ಇನ್ನು ಚಂದ್ರೋದಯ ಯಾವ ಟೈಮಿಗೆ ನಮಗೆ ಉದಯ ಆಗ್ತಾನೆ ಅಂತ ಹೇಳೋದಾದರೆ 9:20 ಆಸುಪಾಸು, ಅರ್ಧ ಗಂಟೆ ಇಲ್ಲ ಕಾಲು ಗಂಟೆ ಆ ಕಡೆ ಈ ಕಡೆ ನೋಡ್ಕೊಂಬಿಟ್ಟು ಚಂದ್ರೋದಯ ಆಗುತ್ತೆ. ನೀವು ಎತ್ತರದ ಜಾಗಕ್ಕೆ ಹೋಗಿ, ಇಲ್ಲ ಟೆರೇಸು, ಇಲ್ಲ ಮಾಡಿ ಮೇಲೆ ಎಲ್ಲಾದರೂ ಹೋಗ್ಬಿಟ್ಟು ನೀವು ಚಂದ್ರನ ನೋಡಿ ದರ್ಶನ ಮಾಡಬೇಕಾಗುತ್ತೆ. ಈಗ ಪೂಜೆ ಹೇಗೆ ಮಾಡೋದು, ಯಾವ ಥರ ವ್ರತ ಕೈಗೊಳ್ಳೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಫಸ್ಟಿಗೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ಬಿಟ್ಟು ಗಣೇಶನಿಗೆ ಸಂಕಲ್ಪ ಮಾಡಬೇಕು. ನಾನಿವತ್ತು ನೀವು ಮನೆ ಕಡೆ ಎಲ್ಲ ನೀಟಾಗೆಲ್ಲ ಕ್ಲೀನ್ ಮಾಡಿಕೊಂಡು ಕಸನೆಲ್ಲ ಮಾಡಿಕೊಂಡು, ನಾನು ಪ್ರತಿ ಸತಿ ಹೇಳೋ ಹಾಗೆ ನೀವು ನೆಲ ಒರೆಸ್ಬೇಕಾದ್ರೆ ಒಂದು ಬಕೆಟಿಗೆ ಇಡೀ ಉಪ್ಪು ಮತ್ತು ಅರಿಶಿನ ಇಲ್ಲ ಗೋಗಂಜು ಇಲ್ಲಾಂದರೆ ಯಾವ್ದಾದ್ರು ತೀರ್ಥ ಇದೆ ಹಾಕಿ ಒರೆಸಿ. ಮನೇಲಿರೋ ನೆಗೆಟಿವ್ ಎನರ್ಜಿ ದೂರ ಆಗುತ್ತೆ. ಎಲ್ಲ ಕ್ಲೀನ್ ಮಾಡಿದ ಸ್ನಾನ ಎಲ್ಲ ಮುಗಿಸಿದ ಮೇಲೆ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಗಣೇಶನ ಮುಂದೆ ಕುತ್ಕೋಬೇಕಾಗುತ್ತೆ. ನೀವು ಫಸ್ಟಿಗೆ ಒಂದು ಸಂಕಲ್ಪ ಮಾಡಬೇಕಾಗುತ್ತೆ. ನೀವು ಅಕ್ಷತೆ ಕಾಳು ತೊಗೊಂಡು ಸ್ವಲ್ಪ ಅಂಗೈಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡಿ, ನಾನಿವತ್ತು ಸಂಕಷ್ಟಹಾರ ಚತುರ್ಥಿನ ಮಾಡ್ತಾಯಿದ್ದೀನಿ ತಂದೆ, ಉಪವಾಸ ಮಾಡ್ತಾಯಿದ್ದೀನಿ, ಯಾವುದೇ ವಿಘ್ನಗಳು ಬರ್ದಂಗೆ ಈ ಸಂಕಷ್ಟನ ಪರಿಪೂರ್ಣವಾಗಿ ನೆರವೇರಿಸುವಂತ ಅಂತ ಹೇಳಿಬಿಟ್ಟು ನೀವು ಗಣೇಶನ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ಹಾಗೆ ಉಪವಾಸ ಇರಬೇಕಾಗುತ್ತೆ. ನೀವು ಸಂಕಷ್ಟ ಚತುರ್ಥಿ ಮಾಡೋರು ಮಾತ್ರ ಹೇಳ್ತಾರೆ ಅದು. ಆಮೇಲೆ ನಿಮ್ಮ ಕೈಲಾದ ಧೂಪ, ದೀಪ, ನೈವೇದ್ಯ, ಹೂವು, ಹಣ್ಣು ಎಲ್ಲ ಇಟ್ಟು ಪೂಜೆ ಮಾಡಬೇಕಾಗುತ್ತೆ. ಅಭಿಷೇಕ ಮಾಡೋರು ಅಭಿಷೇಕ ಮಾಡ್ಬೋದು ಗಣೇಶನಿಗೆ. ಗಣೇಶನಿಗೆ ಅತ್ಯಂತ ಪ್ರಿಯವಾದದ್ದು ಗರಿಕೆ. 21 ಗರಿಕೆ ಇಲ್ಲ 11 ಗರಿಕೆ ಇಲ್ಲ 11ದ್ದು 21 ಗಂಟು ಮಾಡಿಬಿಟ್ಟು ಆ ಥರ ಹಾಕೋದು. ಗಣೇಶನಿಗೆ ಗರಿಕೆ ಇಲ್ಲದೆ ಯಾವ ಪೂಜೆನೂ ಸಲ್ಲದು. ನಿಮಗೆ ಕೈಲಾದೆ ಪ್ರಸಾದ ಮಾಡಿ, ಮೋದಕ ಮಾಡಿ 11 ಮಾಡ್ಬೋದು, 21 ಮಾಡ್ಬೋದು. ಗರಿಕೆ, ಕಡಲೆಹಾರ 11 ಇಲ್ಲ 21 ಆ ಥರ ಮಾಡಿ. ಎಕ್ಕೆ ಹೂವು ಎಲ್ಲಾದರೂ ಸಿಕ್ಕರೆ ನಿಮಗೆ ಎಕ್ಕೆ ಹೂವನ್ನ ತಂದುಬಿಟ್ಟು ಹಾರ ಮಾಡಿ ಗಣೇಶನಿಗೆ ಹಾಕ್ಬಹುದು. ಆದಷ್ಟು ಬಿಳಿ ಹೂವನ್ನ ಗಣೇಶನಿಗೆ ನೀವು ಸಮರ್ಪಣೆ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ಮನೆಯಲ್ಲೆಲ್ಲ ಕಾಯಿ ಒಡೆದ್ಬಿಟ್ಟು ಹಣ್ಣು ನೈವೇದ್ಯ ಎಲ್ಲ ಮಾಡಿಬಿಟ್ಟು ನೀವು ಪೂಜೆಯನ್ನು ಸಂಪೂರ್ಣ ಮಾಡಬೇಕಾಗುತ್ತೆ. ಅದಾದ ನಂತರ ಉಪವಾಸ ಇರಬಹುದು. ಗರ್ಭಿಣಿಯರು ಇಲ್ಲ ವಯಸ್ಸಾದವರು ಇದ್ದರೆ ಅವರಿಗೆ ಆಗುತ್ತೆ ಅಂದರೆ ಮಾಡಿ, ಇಲ್ಲ ಅಂದರೆ ಫಲಹಾರ ಏನಾದರೂ ತೊಗೋಬೋದು. ಹಣ್ಣು, ಹಾಲು, ಬಾಳೆಹಣ್ಣು ಯಾವುದಾದ್ರೂ ಹಣ್ಣಿದ್ರೆ ತೊಗೋಬೋದು. ಸಂಜೆ ನೀವು ದೇವಸ್ಥಾನಕ್ಕೆ ಹೋಗಬೇಕಾಗತ್ತೆ. ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ಗಣೇಶನ ದರ್ಶನ ಮಾಡಿಕೊಂಡು ಅಲ್ಲೂ ಬೇಕಾದರೆ ನೀವು ಗರಿಕೆ, ಕಡಲೆಹಾರ, ಬಿಳಿ ಹೂವು ಏನಾದರೂ ಹಾರ ಕೊಟ್ಬಿಟ್ಟು, ಕಡಲೆಹಾರ ಇಲ್ಲಿ ಏನೂ ಸಿಕ್ಕಿಲ್ಲ ಅಂದರೆ ಗರಿಕೆನಾದರೂ ಕೊಟ್ಬಿಟ್ಟು ಅರ್ಚನೆ ಮಾಡಿಸ್ಕೊಂಡು ಬಂದು ದೇವರಿಗೆ ನಮಸ್ಕಾರ ಮಾಡ್ಕೊಂಡು ಮನೆಗೆ ಬನ್ನಿ. ಬಂದು ಆದಮೇಲೆ ರಾತ್ರಿ ಚಂದ್ರೋದಯ ಆಗೋದು 9:29 ಅಂದರೆ 9:30 10 ಗಂಟೆ ಅಷ್ಟೊತ್ತಿಗೆ ಚಂದ್ರೋದಯ ಆಗುತ್ತೆ. ಆ ಸಮಯದಲ್ಲಿ ನೀವು ಟೆರೆಸ್ ಮೇಲೆ ಹೋಗ್ಬಿಟ್ಟು ಅಲ್ಲಿ ಚಂದ್ರೋದಯ ಆಗೋಲ್ಲ ಆ ಚಂದ್ರನ ನೋಡಿಬಿಟ್ಟು ಅರ್ಘ್ಯವನ್ನು ಬಿಡಬೇಕಾಗುತ್ತೆ. ನಾನು ಇವತ್ತು ಗಣೇಶನ ಸಂಕಲ್ಪ ಮಾಡಿದ್ದೀನಿ, ಸಂಕಷ್ಟಿ ಮಾಡ್ತಾಯಿದ್ದೀನಿ, ನೀನು ನನಗೆ ದರ್ಶನ ಕೊಟ್ಟಿರೋದ್ರಿಂದ ನಮಗೆ ಒಳ್ಳೇದು ಮಾಡು ಅಂತ ಹೇಳಿಬಿಟ್ಟು ಅರ್ಘ್ಯ ಬಿಟ್ಟು ಊದುಗಡ್ಡಿ ಕರ್ಪೂರ ಎಲ್ಲ ಬೆಳಗ್ಬಿಟ್ಟು ಚಂದ್ರನಿಗೆ ಒಂದು ನಮಸ್ಕಾರ ಮಾಡಿ ಕೆಳಗೆ ಬಂದು ಮತ್ತೆ ಚಂದ್ರನಿಗೆ ಗಣೇಶನಿಗೆ ಒಂದು ಊದುಗಡ್ಡಿ ಬೆಳಗಿ ಕರ್ಪೂರ ಬೆಳಗಿ ಆ ನಂತರ ನೀವು ವ್ರತವನ್ನು ಸಂಪೂರ್ಣ ಮಾಡಬೇಕಾಗುತ್ತೆ. ಆಮೇಲೆ ನೀವು
ಏನಾದರೂ ಫಲಹಾರ ತಗೋಬಹುದು. ದಯವಿಟ್ಟು ಯಾರೂ ಆವತ್ತು ಅನ್ನ ಊಟ ಮಾಡಬೇಡಿ. ಅವಲಕ್ಕಿ ಆ ಥರ ಯಾವುದೋ ಬೇರೆ ಇದ್ದರೆ ತೊಗೋಬೋದು. ಚಪಾತಿ ಇಲ್ಲ ಅವಲಕ್ಕಿ ಆ ಥರ ಲೈಟಾಗೆ ತೊಗೋಬೋದು. ಆದಷ್ಟು ಉಪವಾಸನ ವಯಸ್ಸಾದವರು ಗರ್ಭಿಣಿಯವರು ಮಾಡೋಕ್ಕೆ ಹೋಗಬೇಡಿ. ಆದರೆ ಮಾಡಿ, ಇಲ್ಲಾಂದರೆ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಅವತ್ತಿನ ದಿನ ನಿಮಗೆ ಕೈಲಾದಷ್ಟು ದಾನ ಧರ್ಮ ಮಾಡಿ. ಆದಷ್ಟು ಮಕ್ಕಳಿಗೆ ಕಲ್ಸಕ್ಕರೆ ಕೊಡಿ. ವಯಸ್ಸಾದವರಿಗೆ ದಾನ ಧರ್ಮ ಮಾಡಿ. ಹಸು ಮನೆ ಮುಂದೆ ಏನಾದರೂ ಬಂದರೆ, ಇಲ್ಲ ಹಸು ಎಲ್ಲಾದರೂ ಕಂಡ್ರೆ ಬಾಳೆಹಣ್ಣು ಬೆಲ್ಲ ಆ ಥರ ಏನು ನಿಮಗೆ ಕೈಲಾಗುತ್ತೋ ಆ ಥರ ಕೊಟ್ಟು ನಿಮಗೆ ಒಳ್ಳೆಯದಾಗುತ್ತೆ ಕೊಟ್ಟರೆ. ಮಾಡಿ ನೋಡಿ. ನಿಮಗೆ ಈ ಸಂಕಷ್ಟಿ ಎಲ್ಲ ಕಷ್ಟಗಳನ್ನು ಆ ಗಣೇಶನ ದೂರ ಮಾಡಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಶ್ಲೋಕ ಏನಾದರೂ ಬಂದರೆ ಗಣೇಶನ ಶ್ಲೋಕ ಹೇಳ್ಬೋದು, ಅಷ್ಟೋತ್ತರ ಹೇಳ್ಬೋದು. ಗಣೇಶನ ಸಂಕಷ್ಟಿದು ಒಂದು ಕತೆ ಬುಕ್ ಇದೆ, ಅದು ಓದೋದಾದರೆ ಓದಬಹುದು. ಆಮೇಲೆ ಗಣೇಶಂದು ಯಾವುದಾದ್ರೂ ಮಂತ್ರ ಬಂದರೆ ಹೇಳ್ಬೋದು. ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರ ಮಾಡಿ. ಆ ಗಣೇಶ ಈ ಸಂಕಷ್ಟಿಗೆ ಎಲ್ಲ ನಿಮ್ಮ ಕಷ್ಟಗಳನ್ನು ದೂರ ಮಾಡಿ ಒಳ್ಳೇದು ಮಾಡಲಿ ಈ ಸಂಕಷ್ಟಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಕಮೆಂಟ್ಸ್ ಇದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮೈ ಚಾನಲ್. ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಗಣೇಶ ಎಲ್ಲರಿಗೂ ಒಳ್ಳೆಯದು ಮಾಡಲಿ. ನಮಸ್ತೆ.